ನಮಸ್ಕಾರ. ನಾನಿವತ್ತು ಗೋರಿಕಾಯಿ ಪಲ್ಯ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಇದನ್ನು ಹೇಗೆ ಮಾಡಿದೆ ಅಂತ ನಿಮಗೂ ಹೇಳ್ತೀನಿ. ನಾನು ಮೊದಲಿಗೆ ಅರ್ಧ kg ಆಗುವಷ್ಟು ಗೋರಿಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಾನು ಇನ್ನೊಂದು ಕುಕ್ಕರ್ಗೆ 1 ಕಪ್ ಆಗುವಷ್ಟು ಹೆಸರು ಕಾಳು, 1 ಟೊಮೊಟೊನ ರೆಡಿ ಮಾಡಿ ಇಟ್ಟಿದ್ದೀನಿ. ಅದಕ್ಕೇ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಗೋರಿಕಾಯಿನ ಅದಕ್ಕೆ ಸೇರಿಸೋಣ. ಗೋರಿಕಾಯಿ ಸೇರಿಸಿದ್ಮೇಲೆ ಸ್ವಲ್ಪ ನೀರು, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ 2 ವಿಷಲ್ ಕೂಗ್ಸೋಣ. ನಾವು ಕುಕ್ಕರಲ್ಲಿ ಕೂಗ್ಸೋದ್ರಿಂದ ಇದು ಬೇಗ ಆಗುತ್ತೆ. ನಾನು ಇನ್ನೊಂದು ಪ್ಯಾನ್ ಇಕ್ಕಿ ಅದಕ್ಕೆ 2-3 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿ ಅದಕ್ಕೇ ನಾನು ಒಂದು ಈರುಳ್ಳಿ ಕಟ್ ಮಾಡಿ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಇದಕ್ಕೇ ನಾನು ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾಟಿ ಟೊಮೊಟೊ ಯೂಸ್ ಮಾಡಿದ್ದೀನಿ ನಾನು. ಆ ಟೊಮೊಟೊನ ಇದಕ್ಕೆ ಸೇರಿಸೋಣ. ಟೊಮೊಟೊ ಸೇರಿಸಿದ್ಮೇಲೆ ಸ್ವಲ್ಪ ಉಪ್ಪು ಸೇರಿಸಿ ಇದನ್ನು ಫ್ರೈ ಮಾಡೋಣ. ಇದನ್ನು ಒಂದು 5 ನಿಮಿಷ ಫ್ರೈ ಮಾಡೋಕ್ಕಿಡೋಣ. ಇವಾಗ ಇದಾಗಿದೆ, ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೇ ನಾವು 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರು ಸೇರಿಸಿ ಮಿಕ್ಸ್ ಮಾಡೋಣ. ಈ ಚಿಲ್ಲಿ ಪೌಡ್ರು ಧನಿಯಾ ಪುಡಿದು ಹಸಿ ವಾಸನೆ ಹೋಗಲಿ ಅಂತ ಸ್ವಲ್ಪ ನೀರು ಹಾಕಿ ನಾನು ಒಂದು 2-3 ಸೆಕೆಂಡು ಇದನ್ನು ಕುದಿಸ್ತೀನಿ. ಇವಾಗ ಇದು ಒಂದು 2-3 ಸೆಕೆಂಡ್ ಚೆನ್ನಾಗಿ ಬೆಂದಿದೆ. ಇದು ರೆಡಿ ಆಗಿದೆ. ಇವಾಗ ನಾವು ಆವಾಗಲೇ ಬೇಯಿಸಿಟ್ಕೊಂಡಿರೋಂಥ ಹೆಸರು ಕಾಳದ್ದು ಇದಕ್ಕೆ ಸೇರಿಸೋಣ. ಇವಾಗ ಗೋರಿಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದರಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಇದನ್ನು ನಾವು ನೀರು ಸಪ್ರೇಟ್ ಮಾಡಿ ಬರೀ ಪಲ್ಯ ಮಾಡೋ ಅಂಥದ್ದನ್ನ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡೋಣ. ನೋಡ್ತಾ ಇರ್ಬೋದು ನೀವು, ಇದು ಫೈನಲಿ ಲಾಸ್ಟ್ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಚಪಾತಿ, ಪೂರಿ ಮತ್ತು ಅನ್ನ ಸಾಂಬಾರು ಜೊತೆಗೆಲ್ಲ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು.